ವಿಷ್ಣುವಿನ ಪಾರಮ್ಯವನ್ನು ಹೇಳುವ ಪುರಾಣ ಅಂತ ನಾವಿದನ್ನು ಸಾರ್ತಾ ಬರ್ತಿದ್ದೇವೆ. ನಾರಾಯಣ ನಾಮದ ನಿರ್ವಚನವನ್ನು ಹೇಳ್ತದೆ ಅಂತ ತೋರಿಸ್ತಾ ಬರ್ತಿದ್ದೇವೆ. ಪುರುಷ ಸೂಕ್ತದ ವಿಷಯವನ್ನು ಪ್ರಸ್ತಾಪ ಮಾಡಿದೆ ಅಂತ ಹೇಳ್ತಾ ಬರ್ತಿದ್ದೇವೆ. ಅದೇ ಪುರಾಣ ವಿಷ್ಣುವಿನ ಬಾಯಲ್ಲೇ ದೇವತೆಗಳನ್ನು ಕುರಿತೊಂದು ಕಥೆ ಹೇಳಿತು. ಲಿಂಗದ ಕೆಳಭಾಗ ಮೇಲ್ಭಾಗಗಳನ್ನು ಬ್ರಹ್ಮ ವಿಷ್ಣುಗಳು ಹುಡುಕಲಿಕ್ಕಾಗಲಿಲ್ಲ. ಹೀಗೊಂದು ಕಥೆಯನ್ನು ಬ್ರಹ್ಮಾಂಡ ಪುರಾಣ ನಮ್ಮ ಮುಂದೆ ಇಡ್ತು. ನೋಡಿ, ನಾನು ಇಲ್ಲಿದ್ದ ಕಥೆಯನ್ನು ನಿಮ್ಮ ಮುಂದೆ ಹೇಳಿದರೆ ಸಹಜವಾಗಿ ಮನುಷ್ಯರಿಗೆ ಈ ವಿಷಯವನ್ನು ನೋಡುವವರಿಗೇನು ಅನ್ನಿಸ್ತು? ನಿನ್ನೆ ಹೇಳಿದ್ವಿ, ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಮೊದಲು ಕೊನೆ ಮಧ್ಯ ಎಲ್ಲ ಕಡೆಯಲ್ಲೂ ವಿಷ್ಣುವಿನ ಬಗ್ಗೆ ಹೇಳ್ತದೆ. ಹೆಂಗೆ ಹೇಳ್ತದೆ ವಿಷ್ಣುವಿನ ಬಗ್ಗೆ? ಇಲ್ಲಿ ನೋಡಿದ್ವಲ್ಲ, ಶಿವನ ಲಿಂಗದ ಕೆಳಭಾಗದ ತುದಿ ನೋಡಲಿಕ್ಕಾಗಲಿಲ್ಲ ಅಂತ ಹೇಳ್ತದೆ. ಹಾಗಾದರೆ ವಿಷ್ಣು ಸರ್ವೋತ್ತಮನೋ? ಹಾಗಾದರೆ ಶಿವ ಸರ್ವೋತ್ತಮನೋ? ಹೇಗೆ ತೀರ್ಮಾನ ಮಾಡಬೇಕು? ಸಮಗ್ರ ಪುರಾಣ ಸಾಹಿತ್ಯದಲ್ಲಿ ಇದು ಒಂದು ಕಥೆ ನಾನು ನಿಮಗೆ ತಿಳಿಸಿದ್ದೇನೆ. ಆಗ ಮತ್ತೊಂದು ಕಥೆ, ಹೀಗೆ ಮಗದೊಂದು ಕಥೆ ಅಂತ ಮುಂದೆ ಪುರಾಣಗಳನ್ನು ಕೇಳುವಾಗ ಇದು ಬಂದೇ ಬರ್ತದೆ ನಮಗೆ. ಆಗೆಲ್ಲ ನಾವು ಯಾವ ಎಚ್ಚರ ವಹಿಸಬೇಕು, ಹೇಗೆ ಅದನ್ನು ನಿರ್ಣಯಿಸ್ಕೊಳ್ಬೇಕು, ಇದು ಬಹಳ ಮುಖ್ಯವಾದದ್ದು. ಯಾವುದು ಕಥೆ ನಾವು ನೋಡ್ತಿರ್ತೇವೆ ಅಲ್ಲಿ ಕೆಲವು ಪುರಾಣ ಭಾಗಗಳಲ್ಲಿ ಕೆಲವು ಭಾಗಗಳು ಮಾತ್ರ ಇವತ್ತಿಗೂ ಕೂಡ ಕೆಲವು ಮೋಹಕ ಅಂತ ತೀರ್ಮಾನ ಮಾಡಿದ್ದಾರೆ. ಯಚ್ಚಾನುಕೂಲಮೇತಸ್ಯ ತಚ್ಚ ಶಾಸ್ತ್ರಂ ಪ್ರಕೀರ್ತಿತಂ. ಯಾವುದು ವಿಷ್ಣು ಪಾರಮ್ಯದ ಬಗ್ಗೆ ಹೇಳಲಿಕ್ಕೆ ಹೊರಟಿರ್ತದೆ ಅದು ಪರಿಶುದ್ಧವಾದ ಪ್ರಮಾಣ ಅಂತೆ. ಅದಕ್ಕೆ ವಿರುದ್ಧವಾಗಿ ಏನಾದರೂ ನಿರೂಪಣೆ ಮಾಡಿದ್ದು ಕಂಡು ಬಂದರೆ ಅದನ್ನು ನಾವು ಆ ಸಮಯದೊಳಗೆ ಇದು ವಿರುದ್ಧವಾಗಿರೋದ ಕಾರಣದೇನು ಅದನ್ನು ನಾವು ಕೈ ಬಿಡಬೇಕಾಗ್ತದಂತೆ. ಸಾಧ್ಯವಾದರೆ ಅದನ್ನು ನಾವು ಅರ್ಥೈಸ್ಕೊಳ್ಳಿಕ್ಕೆ, ಅಂದರೆ ಅರ್ಥಾಂತರ ಮಾಡಿ ಸಾವಕಾಶ ಮಾಡಲಿಕ್ಕೆ ನೋಡಬೇಕು. ಇದು ಅರ್ಥಾಂತರ ಮಾಡಲಿಕ್ಕೂ ಆಗಲ್ಲ ಅಂತ ಆದಾಗ ಅದನ್ನು ನಾವು ಅಲ್ಲೇ ಕೈ ಬಿಡಬೇಕಂತ. ಇದಕ್ಕೆ ಸಾಕಷ್ಟು ನಿರವಕಾಶ ಸಾವಕಾಶ ಪ್ರಮಾಣಗಳನ್ನು ಆಲೋಚನೆ ಮಾಡಿ ಪುರಾಣದ ವ್ಯಾಖ್ಯಾನವನ್ನು ಮಾಡೋ ಒಂದು ವ್ಯವಸ್ಥೆಯನ್ನು ನಾವು ನೋಡಿಕೊಳ್ಬೇಕಾದ ಅನಿವಾರ್ಯತೆ ಇದೆ. ಇದು ಯಾರ ಪ್ರೀತಿಪಡಿಸಲಿಕ್ಕೆ ಒಂದು ಮತವನ್ನು, ಒಂದು ಜನವನ್ನು, ಒಂದು ಜನಾಂಗವನ್ನು ಪ್ರೀತಿಪಡಿಸಲಿಕ್ಕೆ ಪುರಾಣದ ವಿಹಾರ ಅಲ್ಲ. ಇದು ಭಗವಂತನನ್ನು ಪ್ರೀತಿಪಡಿಸಲಿಕ್ಕಿರುವ ಪುರಾಣ ವಿಹಾರ. ಹಾಗಾಗಿ ನಾವು ಅದನ್ನು ಅರ್ಥೈಸಿಕೊಳ್ಳುವಾಗ ಬಹಳ ಎಚ್ಚರ ವಹಿಸಬೇಕಾದದ್ದಿದೆ ಇವತ್ತು. ನೋಡಿ, ಇಂಥ ಕಥೆಗಳನ್ನು ನೇರವಾಗಿ ನಾವು ಟ್ರಾನ್ಸ್ಲೇಟ್ ಮಾಡಿದಾಗ ಎಲ್ಲೋ ಒಂದು ಕಡೆಯಿಂದ ನಮಗೆ ವಿಷ್ಣುವಿನ ಬ್ರಹ್ಮನ ಬಗ್ಗೆ ಸಹಜವಾಗಿ ಒಂದು ಮನಸ್ಸಿನೊಳಗೆ ಬರ್ತದೋ, ಇವರಿಬ್ಬರು ಅಶಕ್ತರಾದರು, ಏನಿದ್ರು ಅವ ಸಶಕ್ತನಾದ ಅಂತ ಅನ್ನಿಸ್ತದೆ. ಆದರೆ ಇದು ಶ್ರುತಿಗೆ ವಿರುದ್ಧವಾಗಿದೆ, ಇದು ಬೇರೆ ಪುರಾಣಗಳಿಗೆ ವಿರುದ್ಧವಾಗಿದೆ. ಜವಾಬ್ದಾರಿ ಇಬ್ಬರಿಗೂ ಇದೆ. ಯಾರು ಶಿವನನ್ನು ಸರ್ವೋತ್ತಮ ಅಂತಾರೆ ಅವರಿಗೂ ಕೂಡ ಎಲ್ಲೆಲ್ಲಿ ವಿಷ್ಣುವಿನ ಪಾರಮ್ಯದ ಬಗ್ಗೆ ಹೇಳ್ತಾ ಬರ್ತದೆ ಪುರಾಣಗಳಲ್ಲಿ ಅದನ್ನು ಕೂಡಿಸೋ ಜವಾಬ್ದಾರಿ ಅವರಿಗಿರ್ತದೆ. ಯಾರು ವಿಷ್ಣು ಸರ್ವೋತ್ತಮ ಅಂತ ಹೇಳ್ತಾರೆ ಅವರಿಗೆ ಈಗ ತಾನೇ ಹೇಳಿದಂಥ ಕಥೆಗಳಿದ್ದಾವಲ್ಲ ಅವುಗಳನ್ನು ಹೇಗೆ ಅರ್ಥೈಸಬೇಕು ಅಂತ ಹೇಳೋ ಜವಾಬ್ದಾರಿ ಅವರಿಗೂ ಇರ್ತದೆ. ನೋಡಿ, ಇದೊಂದು ಅಪೂರ್ವವಾದ ರಂಗ. ಈ ರಂಗಸ್ಥಳದೊಳಗೆ ನಾವು ಎರಡು ಪಂಗಡ ಇದೆ. ವಿಷ್ಣುನೇ ಸರ್ವೋತ್ತಮ ಅಂತ ಹೇಳೋ ಒಂದು, ಶಿವನೇ ಸರ್ವೋತ್ತಮ ಅಂತ ಹೇಳೋದು ಒಂದು. ಪುರಾಣಗಳ ದೃಷ್ಟಿ ಇಟ್ಟುಕೊಂಡು ಹೊರಟಾಗ ಈ ಥರದ ಕಥೆ ಹೇಳಿ ಶಿವನ ಬಗ್ಗೆ, ಇನ್ನು ಕೆಲವು ಕಥೆಗಳನ್ನು ಹೇಳಿ ನಾರಾಯಣನ ಬಗ್ಗೆ ಅಂದರೆ ವಿಷ್ಣುವಿನ ಬಗ್ಗೆ ಹೇಳಿದಾಗ ಇಬ್ಬರು ಪರಸ್ಪರ ಮುಂದುವರೆದರೆ ಇಬ್ಬರಿಗೂ ಜವಾಬ್ದಾರಿ. ಯಾಕಂದರೆ ಇಬ್ಬರು ಪುರಾಣವನ್ನು ಪ್ರಮಾಣ ಅಂತ ಅಂಗೀಕರಿಸೋರಾದ್ದರಿಂದ. ಆಗ ಶಿವನ ಸರ್ವೋತ್ತಮ ಅಂತ ಹೇಳೋರು ಏನು ಮಾಡ್ತಾರೆ ಅಂದರೆ ಆಟೋಮೆಟಿಕ್ಕಾಗಿ ವಿಷ್ಣುವಿನ ಸರ್ವೋತ್ತಮತೆಯನ್ನು ಹೇಳುವ ಯಾವ್ಯಾವ ಭಾಗಗಳಿದ್ದಾವಲ್ಲ ಪುರಾಣದೊಳಗೆ, ಅದೆಲ್ಲ ಸರಿಯಲ್ಲ ಅಂತ ಅದನ್ನು ಅವರು ಅಪ್ರಮಾಣ ಅಂತ ಅಲ್ಲಿಗಳಿಬೇಕು. ಸರಿ, ವಿಷ್ಣುವೇ ಸರ್ವೋತ್ತಮ ಅಂತ ಹೇಳೋರು ಏನು ಮಾಡ್ತಾರೆ ಅಂದರೆ ಎಲ್ಲೆಲ್ಲಿ ಈ ಥರದ ಕಥೆ ಬರ್ತದಲ್ಲ, ಶಿವ ಸರ್ವೋತ್ತಮ ಅಂತ ಹೇಳಲಿಕ್ಕೆ ಅಥವಾ ವಿಷ್ಣು ಅಶಕ್ತನಾದ ಅಂತ ಹೇಳಲಿಕ್ಕೆ, ಅವುಗಳನ್ನು ಇವರೇನು ಮಾಡ್ತಾರೆ ಅಂದರೆ ಅದೆಲ್ಲ ಪ್ರಮಾಣ ಅಲ್ಲ ಅಂತ ಹೀಗೆ ಇವರಂತಾರೆ. ನೋಡಿ, ಈ ದ್ವಂದ್ವದಲ್ಲಿ
ಯಾವ ದಾರಿಯನ್ನು ಹಿಡ್ಕೊಂಡು ಹೋಗಬೇಕು. ಅದಕ್ಕಾಗೇ ವೇದವ್ಯಾಸರಾಗಿ ಅವತರಿಸಿ ಇಡೀ ಪ್ರಪಂಚಕ್ಕೆ ಸಜ್ಞಾನವನ್ನು ಕೊಟ್ಟದ್ದು, ಬ್ರಹ್ಮಸೂತ್ರವನ್ನು ರಚನೆ ಮಾಡಿ. ಇದು ನಿರ್ಣಾಯಕ ಅಂತಾರ. ಒಂದು ವೇಳೆ ನಿರ್ಣಯ ಮಾಡಲಿಕ್ಕೆ ಸೂತ್ರಗಳು ಇರಲಿಲ್ಲ ಅಂತಾದ್ರೆ ಇವತ್ತು ನಾವು ಈ ಎಲ್ಲ ಪುರಾಣ ವೇದ ಇವುಗಳನ್ನು ಅರ್ಥೈಸ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಯಾವ ಥರ ನಿರ್ಣಯ ಮಾಡಬೇಕು ಅಂತ ನಮಗೆ ಅವ್ರು ಹೇಳಿಕೊಡ್ತಾರೆ. ಆ ನಿರ್ಣಯದ ಅಂಶಗಳಲ್ಲಿ ಒಂದೆರಡು ಹೇಳಿರ್ತೇನಷ್ಟೆ. ನಮಗೊಂದು ಪದ್ಧತಿ ಗೊತ್ತಿರಲಿ ಅಂತ. ವೇದ ಯಾವಾಗಲೂ ಅಪೌರುಷೇಯ ಆದ್ದರಿಂದ ಅದು ನಿರವಕಾಶ ಆಗಿರ್ತದೆ. ನಿರವಕಾಶವಾದ ವೇದಕ್ಕೆ ಮಹತ್ವವನ್ನು ಯಾವಾಗಲೂ ಹೆಚ್ಚು ಕೊಡಬೇಕು. ಅದಕ್ಕೆ ಯಾವ್ಯಾವುದು ಅನುಕೂಲಕರವಾಗಿ ಅಲ್ಲಿ ಹೇಳಿರುವ ವಿಷಯಕ್ಕೆ ಅನುಗುಣವಾಗಿ ಪುರಾಣಗಳಲ್ಲಿ ಬರ್ತದೆ ಅವುಗಳನ್ನು ಮಾತ್ರ ನಾವು ಆಧಾರ ಅಂತ ಗ್ರಹಿಸಬೇಕಂತ. ನೋಡ್ರಿ, ಈಗ ನಾವು ಯಾವ ಮತ ಅನ್ನೋದನ್ನು ಸ್ವಲ್ಪ ಹೊತ್ತು ಮರೆತು ಬಿಡೋಣ. ನಾವು ವಿಷ್ಣು ಸರ್ವೋತ್ತಮ ಶಿವ ಸರ್ವೋತ್ತಮ ಅನ್ನೋದನ್ನು ಆಮೇಲೆ ವಿಚಾರ ಮಾಡೋಣ. ಇದೊಂದು ಪದ್ಧತಿ. ಇದನ್ನು ಮೊದಲು ನೆನಪಿಟ್ಟುಕೊಂಡು ಆಮೇಲೆ ನಾವೆಲ್ಲ ಪುರಾಣದ ಒಳಗೆ ವಿಹಾರ ಮಾಡೋ ಪ್ರಯತ್ನ ಮಾಡೋಣ. ಏನು ಪದ್ಧತಿ ಅಂದರೆ, ವೇದಗಳು ಅಪೌರುಷೇಯ, ಅಲ್ಲಿ ಯಾರನ್ನು ಸರ್ವೋತ್ತಮ ಅಂತ ಹೇಳ್ತಾರೆ? ವೇದದಲ್ಲಿ ಯಾರನ್ನು ಹೇಳ್ತಾರೆ? ವೇದಗಳ ವಾಕ್ಯಗಳನ್ನು ನೋಡ್ತಾ ಬರಬೇಕು, ವೇದಾರ್ಥ ಚೆನ್ನಾಗಿ ಮಾಡಿಕೊಳ್ಬೇಕು. ಆ ವೇದಗಳಿಗೆ ವಿರುದ್ಧವಾದ ಅಂಶ ಎಲ್ಲೇ ಬರಲಿ ಆ ಎಲ್ಲ ಅಂಶಗಳನ್ನು ನಾವು ಒಂದ ಅನ್ಯಾರ್ಥ ಮಾಡಬೇಕು, ಒಂದ ಅದನ್ನು ಅಪ್ರಮಾಣ ಅಂತ ಕೈ ಬಿಡಬೇಕು. ಇದರಲ್ಲಿ ಒಂದು ಗುಟ್ಟು ಹೇಳಿಕೊಡ್ತಾರೆ. ವೇದದಲ್ಲೇ ವೇದಕ್ಕೆ ವಿರೋಧ ಬಂದರೆ ಆ ವೇದವಾಕ್ಯಗಳನ್ನು ಎರಡೂ ಪ್ರಮಾಣವಾದ್ದರಿಂದ ಒಂದನ್ನು ನಿರವಕಾಶ ಅಂತ ಗಮನಿಸಿ ಯುಕ್ತಿಯಿಂದ ಇನ್ನೊಂದನ್ನು ಅರ್ಥಾಂತರನೇ ಮಾಡಬೇಕಂತ. ಪುರಾಣಗಳಿಗೆ ಏನಾದರೂ ವೇದದ ವಿರೋಧ ಬಂದರೆ, ವೇದಗಳ ಸಾಕಷ್ಟು ವಾಕ್ಯಗಳನ್ನು ಉದಾಹರಿಸ್ಲಿಕ್ಕೆ ಬರ್ತದೆ. ಆವಾಗಲೇ ಹೇಳಿದ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಏಕೋ ನಾರಾಯಣ ಆಸೀತ್ನ ಬ್ರಹ್ಮಾನ ಚ ಶಂಕರ ಇತ್ಯಾದಿ ಇತ್ಯಾದಿ ವೇದಗಳನ್ನು ನಾರಾಯಣ ಸರ್ವೋತ್ತಮ ಅಂತನ್ಲಿಕ್ಕೆ ಸಾಕಷ್ಟು ನಾವು ಉದಾಹರಿಸ್ಲಿಕ್ಕೆ ಬರ್ತದೆ. ಅದನ್ನು ನೋಡೋಣ. ಅಂಥ ವೇದವಾಕ್ಯಗಳಿಗೆ ವಿರುದ್ಧವಾದ ಅಂಶಗಳು ಪುರಾಣಗಳಲ್ಲಿ ಕಂಡು ಬಂದಾಗ ಪುರಾಣಗಳಿಗೆ ಒಂದ ಅರ್ಥಾಂತರ ಒಂದ ಆ ಅರ್ಥವನ್ನೇ ಕೈ ಬಿಡಬೇಕಾಗ್ತದೆ. ಆ ವಾಕ್ಯಗಳನ್ನು ಯಾವುದನ್ನು ಮಾಡ್ತೇವೆ ಅನ್ನೋದು ನಮಗೆ ನಿಮಗೆ ಬಿಟ್ಟಂತಹ ಜವಾಬ್ದಾರಿ. ಇದನ್ನು ನಾವು ಮಾಡಬೇಕಾಗಿದೆ ಇವತ್ತು. ಹೀಗೆ ಪುರಾಣ ಅವಲೋಕನ ಮಾಡೋರಿಗೆ ಸುಮ್ಮನೆ ಒಂದು ಮೇಲ್ಮೇಲೆ ಕಾಣಿಸಿದಂತೆ ಟ್ರಾನ್ಸ್ಲೇಟ್ ಮಾಡಿ, ನೋಡಿ ಆ ಪುರಾಣದೊಳಗೆ ವಿಷ್ಣುವಿಗೆ ಲಿಂಗದ ತುದಿನೇ ನೋಡ್ಲಿಕ್ಕೆ ಬಂದಿಲ್ಲ, ನಿಮ್ಮ ವಿಷ್ಣು ಏನು ಹಣೆ ಬಾರ ಅಂತ ವಿಷ್ಣುವನನ್ನು ಅವಲಂಬಿಸಿದಂಥ ವೈಷ್ಣವರನ್ನು ಕೂಡಲೇ ನಾವು ನೀವು ಬಾಯಿಗೆ ಬಂದ ಹಾಗೆ ಬೈಯುವ ಕೆಲಸ ಮಾಡಬಾರ್ದು. ಅಥವಾ ಇನ್ಯಾವುದೋ ಒಂದು ಪುರಾಣದ ವಿಹಾರ ನಡೆದಾಗ ಆ ಪುರಾಣದೊಳಗೆ ಸಾಕಷ್ಟು ಕಡೆ ಇದೇ ರೀತಿ ಇಲ್ಲೇನೋ ಶಿವನ ಬಗ್ಗೆ ಬಂತು, ಅಲ್ಲಿ ಮುಂದೆ ಇಲ್ಲೇ ಬರ್ತದೆ ವಿಷ್ಣುವಿನ ಬಗ್ಗೆ ಬಂತು, ಅಲ್ಲಿ ಭಾರೀ ವಿಷ್ಣುವಿನ ಮಹಿಮೆ ಹೇಳಿದಾಗ ತಕ್ಷಣ ನಾವು ನೀವು ಭಾರೀ ಹುರುಪಿಗೆದ್ದು ನೋಡಿದರೆ ಆ ವಿಷ್ಣು ಎಂಥ ಮಹಾತ್ಮ, ಶಿವಂದೇನು ಉಪಯೋಗ ಇಲ್ಲ ಅಂತ ಹಿಂಗೆ ಶುರು ಮಾಡಿಬಿಡ್ಬಾರ್ದು. ಇವತ್ತು ಅದಾಗ್ತಾ ಇದೆ. ಯಾರೂ ಪುರಾಣಗಳು ಒಳಗೆ ವಿಹಾರ ಮಾಡಲಾರರು, ಮೇಲ್ಮೇಲೆ ತಿಳ್ಕೊಂಡು ನಾನು ಶೈವ ನಾನು ವೈಷ್ಣವ ಅಂತ ಹೀಗೆ ವಿವಾದ ಮಾಡಲಿಕ್ಕೆ ಶುರು ಮಾಡಿದರೆ ಇದಕ್ಕೆ ಒಂದು ಗತಿ ಕಾಣ್ತೇವೆ. ಇದಕ್ಕೆ ಗತಿಯೇ ಇಲ್ಲ, ಇದಕ್ಕೆ ಅಂತ್ಯನೇ ಇಲ್ಲ. ತಿಳಿಯದೆ ಬೇಸಿಲ್ಲದೆ ವಿವಾದ ಮಾಡಿದರೆ ಅದು ಉಪಯೋಗ ಇಲ್ಲ. ಶಿವನನ್ನು ವಿಷ್ಣುನನ್ನು ದೇವತೆಗಳು ಅಂತ ನಾವು ನೀವು ಅಂಗೀಕರಿಸಬೇಕು. ಆಸ್ತಿಕರಾದವರು ಅವಶ್ಯ. ವಿಷ್ಣುನನ್ನೂ ಕೊಂಡಾಡ್ತದೆ, ಶಿವನನ್ನೂ ಕೊಂಡಾಡ್ತದೆ ಪುರಾಣ ಹಾಗೂ ವೇದಗಳು, ಅದು ಸತ್ಯ. ಸರ್ವೋತ್ತಮ ಯಾರು ಅಂತನ್ನೋದ್ರ ಬಗ್ಗೆ ಮಾತ್ರ ವಿಪ್ರತಿಪತ್ತಿ ಇತ್ತು. ಈ ವಿಪ್ರತಿಪತ್ತಿಗೆ ಒಂದು ರೂಟ್ ಹೇಳಿಕೊಟ್ಟಿದ್ದಾರೆ ಹಿರಿಯರು. ನಿರವಕಾಶ ವ್ಯವಸ್ಥೆಯಂತೆ ಇದನ್ನು ತೀರ್ಮಾನ ಮಾಡಿಕೊಳ್ಳಿ ಅಂತ. ನಿರವಕಾಶ ಅಂದರೆ ನಾನು ಇಷ್ಟೋ ತನಕ ವಿವರಣೆ ಕೊಟ್ಟಿದ್ದೇನೆ. ಹೀಗೆ ಪುರಾಣಗಳಲ್ಲಿ ನಾವು ವಿಹಾರ ಮಾಡುವಾಗ ಈ ಎಚ್ಚರ ವಹಿಸಿ ಮಾಡಬೇಕು. ಇಲ್ಲದೇ ಇದ್ದರೆ ಸತ್ಯ ಯಾವುದು ಅಂತ ತಿಳಿಯದೆ ಏನು ಪುರಾಣಗಳ ಶ್ರವಣ ಮಾಡಿದರೆ ಲಾಭ. ಆ ರೀತಿ ಪುರಾಣಗಳನ್ನು ಕಥೆಯನ್ನು ಹೇಳುವವರಿಗೂ ಇದೊಂದು, ಕೇಳುವವರಿಗೂ ಕೂಡ ಇದೊಂದು ಮಾರ್ಗದರ್ಶನ ಅಂತ ನಾವು ಭಾವಿಸಬೇಕು. ಇನ್ನು ಕೆಲವು ಪುರಾಣಗಳಲ್ಲಿ ಕೇಳಿದಂತೆ ಪ್ರಾಯ ವರಾಹ ಪುರಾಣ ಅಂತ ಭಾವಿಸ್ತೇನೆ, ಅಲ್ಲಿಯೂ ಕೂಡ ಈ ಕಥೆ ಮತ್ತೆ ಪುನಃ ಮುಂದುವರೆದಿದೆ. ಹೀಗೆ
ಆ ಪುರಾಣಗಳಲ್ಲಿ ಏನಾಗಿರ್ತದೆ ಅಂದರೆ ಕೆಲವು ಭಾಗವೇ ಅದು ಅಪ್ರಾಮಾಣಿಕ ಅಂತೆ. ಹೀಗೆ ಪದ್ಮ ಪುರಾಣ ಅಂತಿದೆ, ನೀವು ನೋಡಿರ್ತೀರಿ, ಸ್ಕಂದ ಪುರಾಣ ಅಂತಿದೆ. ಅಲ್ಲಿ ಕೆಲವು ಖಂಡಗಳು, ಇಡೀ ಖಂಡಕ್ಕೆ ಖಂಡವೇ ನಾವು ಅದು ಯಾರೋ ಒಬ್ಬರು ಸೇರಿಸಿದ್ದಾರೆ ಅಂತನೋ ಮೋಹಕ ಅಂತನೋ ಕೈ ಬಿಡಲೇಬೇಕಾದ ಅನಿವಾರ್ಯತೆ ಇದೆ ಅಂತ ನಿರ್ಣಯ ಮಾಡ್ತಾರೆ. ಪುರಾಣ ವಿಹಾರ ಮಾಡುವವರಿಗೆ ಎಚ್ಚರಿಕೆ ಇರಲೇಬೇಕಾಯ್ತು. ಈಗ ಪದ್ಮ ಪುರಾಣದ ಕೆಲವು ಭಾಗ, ಅದರಲ್ಲಿ ಕೆಲವು ಖಂಡ, ಹಾಗೆ ಸ್ಕಂದ ಪುರಾಣದ ಕೆಲವು ಖಂಡ, ಹಾಗೆ ಈಗ ಬಂದಂತೆ ಬ್ರಹ್ಮಾಂಡ ಪುರಾಣದ ಈ ಅಧ್ಯಾಯದಲ್ಲಿ ಎರಡು ಪ್ರಮುಖವಾಗಿ ನಾನು ತಿಳಿಸಿದ್ದು. ಒಂದು ನೀಲಕಂಠ ಶಿವನಾದಾಗ ಹೇಳುವ ಆ ಪ್ರಸಂಗ, ಈಗ ತಾನೇ ಹೇಳಿದಂತಹ ವಿಷ್ಣು ಬ್ರಹ್ಮರು ಲಿಂಗದ ತುದಿ ಮೊದಲನ್ನು ಹುಡುಕ್ಲಿಕ್ಕೆ ಹೊರಟಾಗ ನಡೆದ ಪ್ರಸಂಗ. ಆ ವಿಷ್ಣು ಬ್ರಹ್ಮರು ಮಾಡಿದ ಸ್ತೋತ್ರದ ಪ್ರಸಂಗಗಳು, ಇವನ್ನೆಲ್ಲ ಅರ್ಥ ಮಾಡಿಕೊಳ್ಳುವಾಗ ಸ್ವಲ್ಪ ಎಚ್ಚರ ವಹಿಸಬೇಕು. ಇನ್ನು ಕೆಲವು ವಿಷಯಗಳನ್ನು ಈ ಪುರಾಣದಲ್ಲಿ ಹೇಳ್ತಾರೆ. ಇದು ಒಂದು ವಿಚಿತ್ರ ಕಥೆ. ನಾನು ಈ ಕಥೆ ಓದುವಾಗಲೇ ನನಗೆ ಒಂದು ರೀತಿ ರೋಮಾಂಚನ ಆಗ್ತಾ ಇತ್ತು. ಇಷ್ಟೆಲ್ಲ ಮುಂದುವರೆದು ವಿಚಾರ ಮಾಡಿದ್ದಾರೆ ಹಿಂದಿನವರು. ನಾವು ಇವತ್ತೇ ಹೊಸದಾಗಿ ಟಿ ವಿಯಲ್ಲಿ ಡಿಬೇಟ್ ಮಾಡ್ತಿದ್ದೇವೇನೋ ಇದ್ರ ಬಗ್ಗೆ ಅನ್ನೋ ಹಾಗೆ ಮಾತನಾಡ್ತಿರ್ತೀವಿ. ಅವರು ಯಾರೂ ಅದನ್ನು ಮಾಡಲೇ ಇಲ್ಲ ಅಂತ. ಆದರೆ ಈ ಪುರಾಣ ನೋಡಿದಾಗ ಅನ್ನಿಸ್ತು, ಎಂಥ ಅದ್ಭುತ ಇದು ಅಂತ. ಒಂದು ಸಂದರ್ಭ ಹೇಳ್ತಾರೆ. ಜನಕ ರಾಜ ಮಾಡಿದಂಥ ಒಂದು ಸಂದರ್ಭ, ಅದನ್ನು ನೋಡಬೇಕು. ಮತ್ತು ಮೊದಲು ಅದನ್ನು ಹೇಳಿ ಆಮೇಲೆ ಮತ್ತೆ ಇನ್ನೊಂದು ಕಥೆಯನ್ನು ಹೇಳ್ತೇನೆ. ಜನಕ ರಾಜ ಒಂದು ಯಜ್ಞ ಮಾಡಿದ್ನಂತೆ. ಆ ಯಜ್ಞದಲ್ಲಿ ಸಾಕಷ್ಟು ಜನ ವೇದಾಂತಗಳನ್ನು ತಿಳಿದಂಥ ವಿದ್ವಾಂಸರು ಬಂದಿದ್ರಂತೆ. ಅವರೆಲ್ಲರೂ ಬಂದು ಸೇರಿದಾಗ ಜನಕರಾಜನಿಗೆ, ಇಷ್ಟು ಜನ ವಿದ್ವಾಂಸರು ಬಂದಿದ್ದಾರೆ, ಇಷ್ಟು ಜನ ವೇದ ತಿಳಿದವರು, ಎಷ್ಟು ಜನ ಋತ್ವಿಜರು, ಎಷ್ಟು ಜನ ವೇದ ತಿಳಿದವರು ಒಬ್ರಿಗಿಂತ ಒಬ್ಬರು ಇದ್ರಂತೆ. ನಾನು ಶ್ರೇಷ್ಠ ಅಂತ. ಜನಕ ಏನು ಮಾಡಿದ, ಸಾವಿರಾರು ಆಕಳುಗಳನ್ನು ತರಿಸ್ಲಿಕ್ಕೆ ಹೇಳಿದ್ನಂತೆ. ಅಲ್ಲಿ ಬಂದವರೆಲ್ಲ ಅದನ್ನೇ ನೋಡ್ತಿದ್ದಾರೆ, ಆಕಳುಗಳನ್ನು ನನಗೇ ಕೊಡ್ತಾನೋ ಏನೋ ಅಂತ. ಸರಿ ಅಂತ ಒಂದಿಷ್ಟು ಹಣದ ರಾಶಿ ತರಿಸಿದ, ಬಂಗಾರದ ರಾಶಿ ತಂದು ಸುರಿದ, ಒಂದಿಷ್ಟು ರತ್ನಗಳನ್ನು ತಂದು ಹಾಕಿದ, ದಾಸದಾಸಿಯರನ್ನು ತಂದು ಹಾಕಿದ, ಆ ಗ್ರಾಮಗಳ ಶಾಸನಗಳು ಇರ್ತಾವಲ್ಲ, ಅವು ಪತ್ರಿಕೆಗಳು, ಅದನ್ನು ತಂದಿಟ್ಟ. ಇಷ್ಟು ನೋಡ್ತಾರೆ, ಏನು ಎಲ್ಲ ಕಡೆಯಲ್ಲಿ ಬಂದಿದೆ ಬಂಗಾರ, ರತ್ನ, ಗ್ರಾಮ, ಗೋವುಗಳು. ಜನಕರಾಜ ತಂದು ಸುರಿಸ್ತಿದ್ದಾನೆ. ಆ ಯಾಗ ಮಾಡ್ತಾ ಇರುವ, ವೇದ ಹೇಳ್ತಾ ಇರೋರಿಗೆಲ್ಲ ಈ ಕಡೆನೂ ಲಕ್ಷ್ಯ ಹೋಯ್ತಂತ. ಇದೇನಿದು, ಇಷ್ಟು ತರಿಸಿ ಹಾಕ್ತಾ ಇದ್ದಾನಲ್ಲ ಜನಕರಾಜನಿಗೇನು ಕಡಿಮೆ. ಸರಿ ಅಂತ ತರಿಸಿ ಹಾಕಿದ್ದಾನೆ. ಆಮೇಲೆ ಜನಕರಾಜ ಒಂದು ಮಾತು ಹೇಳಿದ್ನಂತೆ, ಯದೇ ತದಾಹೃತಂ ವಿತ್ತಂ ಯೋ ವಾ ಶ್ರೇಷ್ಠತಮೋ ಭವೇತ್ ತಸ್ಮೈ ತದುಪನೀತಂ ಮೇ ವಿತ್ತಂ ದ್ವಿಜೋತ್ತಮಾಃ. ಹೇ ದ್ವಿಜೋತ್ತಮಾಃ, ನೆರೆದಂತಹ ದ್ವಿಜೋತ್ತಮರೇ, ಏನು ನಾನಿಲ್ಲಿ ತರಿಸಿ ಹಾಕಿದ್ದೇನೆ ನಿಮ್ಮ ಕಣ್ಣು ಮುಂದೆ ಇದೆ. ಇದೆಲ್ಲ, ಈ ಎಲ್ಲ ಸಂಪತ್ತು ಕೂಡ ಕೊಡಬೇಕು ಅಂತಿದ್ದೇನೆ. ಆದರೆ ನೀವು ಬಂದಿದ್ದೀರಲ್ಲ, ನಿಮ್ಮಲ್ಲಿ ಯಾರು ಶ್ರೇಷ್ಠತಮರು ಅಂತ ನನಗೆ ಗೊತ್ತಾಗಬೇಕು. ಯಾರು ಅಂತ ಶ್ರೇಷ್ಠತಮರು ಗೊತ್ತಾಗಬೇಕು. ಯಾರು ಶ್ರೇಷ್ಠತಮರೋ ಅವ್ರಿಗೆ ಕೊಡ್ತೇನೆ. ಆ ಶ್ಲೋಕನೇ ಹಾಗೆ, ಯಥೇತದ್ ಆಹೃತಂ ವಿತ್ತಂ ಯೋವಾ ಶ್ರೇಷ್ಠತಮೋ ಭವೇತ್ ಅಂತಂದಂತೆ. ಅತ್ಯಂತ ಶ್ರೇಷ್ಠ ನಿಮ್ಮಲ್ಲಿ ಯಾರೋ ಅವನಿಗೆ ಇದನ್ನೆಲ್ಲ ಕೊಡ್ತೇನೆ ಅಂತಂದ. ನೋಡ್ರಿ, ಹೀಗೇನಾದರೂ ನಮ್ಮ ಮುಂದೆ ತಂದಿಟ್ಟರೆ, ಒಂದು ವೇಳೆ ಸುಮ್ಮನೆ ಒಂದು ಕಲ್ಪನೆಗೆ ಹೇಳಿರ್ತೀನಿ, ಇಷ್ಟು ಆಕಳ, ಇಷ್ಟು ಸಂಪತ್ತು, ರತ್ನ ತಂದಿಟ್ಟು ಯಾರು ಅತ್ಯಂತ ಶ್ರೇಷ್ಠರೋ ಅವ್ರಿಗೆ ಕೊಡ್ತೇನೆ ಅಂತ ಯಾರಾದರೂ ಒಬ್ರು ಹೇಳಿದರೆ ತಕ್ಷಣಕ್ಕೆ ನಾವೇನು ಮಾಡ್ತೀವಿ? ಸಹಜವಾಗಿ ನಾನು ಶ್ರೇಷ್ಠ. ನೋಡಿ, ಹೀಗೊಂದು ಘಟನೆ ನಡೀಲಿಕ್ಕೆ ಅವಕಾಶ ಆಯಿತು. ಆ ಸಂಪತ್ತೇ ಹಾಗೆ, ಆ ಹಣವೇ ಹಾಗೆ, ಆ ರತ್ನವೇ ಹಾಗೆ. ಅದರಲ್ಲಿಯೂ ಕೊಡ್ತೇನೆ ಅಂತ ಮುಂದೆ ತಂದಿಟ್ರಂತೂ ಅದರ ಪರಿಣಾಮ ಇನ್ನೂ ಬೇರೆಯೇ ಇರ್ತದೆ.